ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಪತ್ರಲೇಖನವನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಕೇಳ್ತಾರೆ. ಅಂದರೆ 1ನೇ ತರಗತಿಯಿಂದ ಅಪ್ ಟು ಡಿಗ್ರಿವರೆಗೂ ಕೂಡ ನೀವು ಪತ್ರಲೇಖನವನ್ನು ಬರೀಬೇಕಾಗತ್ತೆ. ಈ ಪತ್ರಲೇಖನವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ. ಆದರೆ ಕೆಲವೊಂದು ಗೌರವ ಸಂಬೋಧನೆಗಳನ್ನು ನೀವು ಪತ್ರಲೇಖನವನ್ನು ಬರೆಯುವಾಗ ನೀವು ಬಳಸಬೇಕಾಗತ್ತೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ವಿದ್ಯಾರ್ಥಿ ಮಿತ್ರರೇ, ಪತ್ರಲೇಖನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಒಂದು ವೈಯಕ್ತಿಕ ಪತ್ರ ಮತ್ತೊಂದು ವ್ಯಾವಹಾರಿಕ ಪತ್ರ ಅನ್ನುವಂಥದ್ದು ಎರಡು ಭಾಗಗಳನ್ನು ಕಾಣ್ತೇವೆ. ಹಾಗೆಯೇ ವೈಯಕ್ತಿಕ ಪತ್ರ ಬರೆಯುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗೆ ಅಥವಾ ಕಿರಿಯರಿಗೆ, ಗೆಳತಿಯರಿಗೆ ಈ ರೀತಿಯಾದಂತಹ ಒಂದು ಪತ್ರಲೇಖನವನ್ನು ಬರೆಯುವಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಗೌರವ ಸಂಬೋಧನೆಗಳನ್ನು ಬಳಸಬೇಕು ಅನ್ನುವಂಥದ್ದನ್ನು, ಹಾಗೆಯೇ ಅಧಿಕಾರಿಗಳಿಗೆ ಮತ್ತು ಹಿರಿಯರಿಗೆ ನೀವೇನಾದ್ರೂ ಕೂಡ ಪತ್ರಲೇಖನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಗೆ ನೀವು ಗೌರವ ಸಂಬೋಧನೆಗಳನ್ನು ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿ ಮಿತ್ರರೇ. ಖಂಡಿತ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಕೂಡ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿ ಮಿತ್ರರೇ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರುವಂತಹ ಅಂದರೆ ಎಜುಕೇಷನ್ ಅಪ್ಡೇಟ್ಸ್, ಹಾಗೆಯೇ ಬೋರ್ಡ್ಗಳಿಂದ ಬರುವಂತಹ ಎಜುಕೇಷನ್ ನೋಟಿಫಿಕೇಷನ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಅಂದರೆ SSLC ಮತ್ತು PUC ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ವಿದ್ಯಾರ್ಥಿ ಮಿತ್ರರೇ. ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು. ಹಾಗೆಯೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಬಹುದು. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆಯೇ ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಪತ್ರಲೇಖನವನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ಗೌರವ ಸಂಬೋಧನೆಗಳನ್ನು ನೀವು ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ತಂದೆಗೆ ನೀವು ಪತ್ರವನ್ನು ಬರಿತಾ ಇದ್ದರೆ ತೀರ್ಥರೂಪರಿಗೆ ಅಂತ ನೀವು ಗೌರವ ಸಂಬೋಧನೆಯನ್ನು ನೀವು ಬಳಸಬೇಕಾಗತ್ತೆ. ಅಥವಾ ತಾಯಿಗೆ ಬರೀಬೇಕಾದ್ರೆ ಮಾತೃಶ್ರೀಯವರಿಗೆ ಅಂತ ನೀವು ಸಂಬೋಧನೆಯನ್ನು ಬಳಸಬೇಕಾಗತ್ತೆ. ಮುಂದೆ ನೀವು ಪತ್ರದ ವಿವರಣೆಯನ್ನು ನೀವು ಕೊಟ್ಕೊಳ್ತಾ ಹೋಗ್ಬೋದು. ಹಾಗೆಯೇ ಮಾವ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ ಇವರಿಗೆ ನೀವು ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ಒಂದು ಸಂಬೋಧನೆಯನ್ನು ಬಳಸಬೇಕಪ್ಪ ಅಂತಂದರೆ ತೀರ್ಥರೂಪ ಸಮಾನರಾದ. ಹಾಗೆಯೇ ಅಕ್ಕ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಇವರುಗಳಿಗೆ ನೀವು ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಯಾವ ಒಂದು ಸಂಬೋಧನೆಯನ್ನು ನೀವು ಬಳಸಬೇಕು ಅಂತಂದರೆ ವಿದ್ಯಾರ್ಥಿ ಮಿತ್ರರೇ, ಮಾತೃಶ್ರೀ ಸಮಾನರಾದ ಅನ್ನುವಂತಹ ಗೌರವ ಸಂಬೋಧನೆಯನ್ನು ನೀವು ಬಳಸಬೇಕಾಗತ್ತೆ. ಇನ್ನು ಕಿರಿಯರಿಗೆ, ತುಂಬ ಚಿಕ್ಕವರಿಗೆ ನೀವು ಪತ್ರವನ್ನು ಬರಿಬೇಕಾದ್ರೆ ಯಾವ ಒಂದು ಗೌರವ ಸಂಬೋಧನೆಗಳನ್ನು ನೀವು ಬಳಸಬೇಕು ಅಂತಂದರೆ ವಿದ್ಯಾರ್ಥಿ ಮಿತ್ರರೇ, ಚಿರಂಜೀವಿ ಅಥವಾ ಪ್ರೀತಿಯ ಅಥವಾ ನಲ್ಮೆಯ ಅನ್ನುವಂಥದ್ದನ್ನು ನೀವು ಬಳಸಬೇಕಾಗತ್ತೆ. ಹಾಗೆಯೇ ಗೆಳತಿಯರಿಗೆ ಪತ್ರವನ್ನು ಬರೆಯುವಾಗ ಯಾವ ಗೌರವ ಸಂಬೋಧನೆಗಳ ಮುಖಾಂತರ ನೀವು ಪತ್ರವನ್ನು ಶುರು ಮಾಡಬೇಕಂದ್ರೆ ಆತ್ಮೀಯ ಅಥವಾ ಪ್ರೀತಿಯ ಅಥವಾ ನಲ್ಮೆಯ ಅನ್ನುವಂತಹ ಗೌರವ ಸಂಬೋಧನೆಯನ್ನು ನೀವು ಬಳಸಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಅಧಿಕಾರಿಗಳಿಗೆ ಪತ್ರವನ್ನು ಬರೀಬೇಕಾದ್ರೆ ಮಾನ್ಯರೇ ಅನ್ನುವಂತಹ ಗೌರವ ಸಂಬೋಧನೆಯನ್ನು ನೀವು ಬಳಸಬೇಕಾಗತ್ತೆ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ. ಹಾಗೆಯೇ ಹಿರಿಯರು ಅಥವಾ ಸ್ವಾಮೀಜಿಗೆ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಪೂಜ್ಯರಾದ ಅನ್ನುವಂತಹ ಗೌರವ ಸಂಬೋಧನೆಗಳನ್ನು ನೀವು ಬಳಸಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ ಸರ್ ನಮಗೆ ಈ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನನಗೂ ಕೂಡ ಕಾಲಾವಕಾಶ ಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ತಾಳ್ಮೆಯಿಂದ ಕಾಯ್ತಾ ಇರಿ. ನಾನು ಖಂಡಿತ ನೀವು ಕೇಳಿದಂಥ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳನ್ನು ನಾನು ಖಂಡಿತ ಅಪ್ಲೋಡ್ ಮಾಡ್ತೇನೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಒಂದೇ ಮಾತರಂ.